ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवती निष्ठिकी। कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणम्। चित्तदर्पणमार्चनं भवमहादावाग्निर्वापणं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मस्नपनं परं विजयते श्रीकृष्णसङ्कीर्तनं। नामकारि बहुधा निज सर्वशक्ति तत्रार्पितनियमित स्मरणेन कालः एतादृशी तव कृपा भगवन् ममापि दुर्दैवं दृश्यं निहाजं नानुरागः। तृणादपि सुनिचेन तरोरपि साहिष्णुना अमानेन मानदेन कीर्तन्य सदा हरि। न धनं न जनं न सुन्दरीं कवितं वा जगदीश कामहे। मम जन्मनि जन्मनीश्वरे भवताद्भक्तिरहेतुकी त्वयि। नन्दतनुजा किङ्करं पतितं मां विषमे भवाम्बुधौ कृपया तव पादपङ्कज स्थितधूलि सदृशं विचिन्तये। नयनं गलदश्रुधारया वदनं गद्गदरुद्धया गिरा पुलकनिचित्तं वपुः कदा तव नाम ग्रहणे भविष्यति। युगायितं निमेषेण
ಚಕ್ಷುಷಾ ಪ್ರಾವೃಷಾಹಿತಂ ಶೂನ್ಯಾಹಿತಂ ಜಗತ್ಸರ್ವಂ ಗೋವಿಂದವಿರಹೇಣ ಆಶ್ಲಿಷ್ಯ ವಾ ಪಾದರತಾಂ ವಿನಸ್ತು ಮಾಮದರ್ಶನಾನ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿತತಾತುಲಂ ಪಟೋ ಮತ್ಪ್ರಾಣನಾಥಸ್ತು ಸಹೈವ ನ ಪರಃ ಮತ್ಪ್ರಾಣನಾಥಸ್ತು ಸಹೈವ ನ ಪರಃ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನಿ ನಮಸ್ತೆ ಸಾರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಶ್ರೀಗುರುದೀನತಾರಿಣಂ ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 2. ಅದನ್ನೇ ಮುಂದುವರಿಸೋಣ. ಮೊನ್ನೆ ಚರ್ಚೆ ಮಾಡಿತ್ತು, ನಿನ್ನೆ ಗ್ಯಾಪ್ ಆಗ್ಯದ. ಆತ್ಮಜಾಯ ಸುತಾಗಾರ ಪಶು ದ್ರವೀಣ ಬಂಧುಸು ರಾಜೇ ಚಾವಿಕೆ ಕಲೆ ನಿತ್ಯಂ ವಿರುದ್ಧಾಂ ಮಮತಾಂ ಜಹೌ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ. ಜಯ ಶ್ರೀ ಪ್ರಭುಪಾದ. Maharaj Parikshit, as a result of his wholehearted attraction for Lord Krishna, was able to give up all deep-rooted affection for his personal body, his wife, his children, his palace, his animals like horses and elephants, his treasury house, his friends and relatives, and his undisputed kingdom. ನಿನ್ನೆ ಒಂದು ದಿವಸ ಗ್ಯಾಪ್ ಆಗ್ಯದ, ಸ್ವಲ್ಪ ರಿಕಲೆಕ್ಟ್ ಮಾಡೋಣ. ಶೌನಕ ಋಷಿಗಳು ಹೇಳಿತ್ತು, ಯಾರ ಕಿವಿಯಿಂದ ಭಗವಂತನ ಕಥಾ ಭಗವಂತನ ನಾಮ ಕೇಳೋದಿಲ್ಲ ಎಂಥ ಕಿವಿ ಆಗಿಬಿಡ್ತದೆ, ಸ್ನೇಕ್ ಹೋಲ್. ಯಾರ ನಾಲ್ಗೆ ಭಗವಂತನ ನಾಮಸ್ಮರಣೆ ಮಾಡೋಂಗಿಲ್ಲ, ಕಪ್ಪಿ ನಾಲ್ಗೆ. ಯಾವ ಕಣ್ಣು ಭಗವಂತನ ದರ್ಶನ ಪಡೆಯಂಗಿಲ್ಲ, ನವಿಲುಗೆರೆ ಮೇಲೆ ಕಣ್ಣಿದ್ದಂಗೆ. ಯಾವ ಕಾಲ ಹರಿಕ್ಷೇತ್ರಕ್ಕೆ ನಡೆದು ಹೋಗೋದಿಲ್ಲ, ಗಿಡದ ಕಂಬ ಇದ್ದಂಗೆ. ಮತ್ತು ಯಾರ ತಲೆ ಭಗವಂತನ ಮುಂದೆ ಬಾಗೋದಿಲ್ಲ, ತಲೆ ಮೇಲಿಂದ ರುಮಾಲ್ ಅನ್ಲಿಕ್ಕತ್ತಾರೆ, ಟರ್ಬನ್ ಅಥವಾ ಕಿರೀಟ, ಅದೇ ಭಾರ. ಮತ್ತು ಕೈಯಲ್ಲಿ ಬಳೆ, ಉಂಗುರ ಅವೆಲ್ಲ ಹಾಕ್ಕೊಂಡು ಕಡೆ ಗ್ಲಿಟರಿಂಗ್
ಭಗವಂತನ ಸೇವೆನೇ ಮಾಡೋದಿಲ್ಲ. ಶವದ ಕೈ ಇದ್ದಂಗೆ, ಡೆಡ್ ಬಾಡಿ. ಯಾರ ತಲೆ ಮೇಲೆ ಭಗವಂತನ ಪರಿಶುದ್ಧ ಭಕ್ತರದ ಚರಣ ಧೂಳ ಬಿದ್ದಿಲ್ಲ, ಅದು ಒಂದು ಶವ ಇದ್ದಂಗ. ತುಳಸಿದು ಸ್ಮೆಲ್ ಪರಿಮಳ ತಗೊಂಡಿಲ್ಲ, ಅರ್ಪಣೆ ಆಗಿದ್ದ, ಅದು ಒಂದು ಶರೀರ, ಶವ ಇದ್ದಂಗ, ಡೆಡ್ ಬಾಡಿ. ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ನಾವು ಸತತ ನೆನ್ಪಿಟ್ಕೋಬೇಕು. ಈ ರೀತಿ ಆಗಬಾರ್ದಲ್ಲ. ನಾವು ನಮ್ಮ ಕಿವಿ ಹಾವೇನು ಹುತ್ತಾಡ್ರ ಹೋಲಾಗಲಿ ಬೇಡ. ಕೇಳು ಭಗವಂತನ ನಾಮಸ್ಮರಣೆ, ಭಗವಂತನ ಕಥಾ ನಿತ್ಯ ಶ್ರವಣ ಮಾಡುತ್ತಾ ಇರೋಣಂತ. ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ರೀಕಲೆಕ್ಟ್ ಮಾಡೋದು. ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟ್, ದ್ಯಾಟ್ ಯಾರ ಹೃದಯ ಭಗವಂತನ ನಾಮದಿಂದ ಎಕ್ಸ್ಟಸಿಯಿಂದ ಕಣ್ಣಾಗಿ ನೀರು ಬರುವುದಿಲ್ಲ, ರೋಮಹರ್ಷಣೆ ಆಗುವುದಿಲ್ಲ, ಅಂಥ ಒಂದು ಹೃದಯ ಸ್ಟೀಲ್ ಫ್ರೇಮ್ಡ್, ಕಲ್ಲಂಥ ಹೃದಯ, ಕಬ್ಬಣದಂಥ ಹೃದಯ ಆಗಿಬಿಡುತ್ತೆ. ಇವೆಲ್ಲ ಪಾಯಿಂಟ್ಸ್ ಆಯಿತಾ. ಇನ್ನು ಇವತ್ತಿನ ವಿಷಯ ನೋಡೋಣಂತ. ಶುಕಮುನಿ ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಮಹಾರಾಜ್ ಪರೀಕ್ಷಿತ್ ದಿ ಸನ್ ಆಫ್ ಉತ್ತರ, after hearing the speeches of Shukadeva Goswami, which were all about the truth of the self, very important. ಭಕ್ತರ ಮಾತಾಡಿದರೆ ಸತ್ಯನೇ ಹೇಳ್ತಾರೆ, ಮತ್ತು ಎಲ್ಲದಕ್ಕೂ ಶಾಸ್ತ್ರ ಪ್ರಮಾಣ ಕೊಡ್ತಾರೆ. ನನ್ನ ವಿಚಾರ ಹಿಂಗೆ, ನಿಮ್ಮ ವಿಚಾರ ಏನು ಮಾಡೋದು ತೊಗೊಂಡೆಲ್ಲ ಗಟ್ರದ ಒಗೆಯೋದವನ್ನ. ನಮ್ಮ ವಿಚಾರ ನಿಮ್ಮ ವಿಚಾರ ನೋ ವ್ಯಾಲ್ಯೂ. ಅದಕ್ಕೆ ಶಾಸ್ತ್ರ ಪ್ರಮಾಣ ಬೇಕು. ನಮ್ಮ ಅಭಿಪ್ರಾಯ ತೊಗೊಂಡು ಏನು ಮಾಡಬೇಕು? ನೋ ಯೂಸ್. ಶಾಸ್ತ್ರ ಪ್ರಮಾಣ. ಅದಕ್ಕೆ ಆಬ್ಸಲ್ಯೂಟ್ ಟ್ರುತ್ ಬಗ್ಗೆ ಮಾತಾಡಿದ್ದಾರೆ ಶುಕದೇವರು. ಅಬೌಟ್ ದ ಟ್ರುತ್ ಆಫ್ ದಿ ಸೆಲ್ಫ್. ಇವೆಲ್ಲ ಸತ್ಯ ನಾವು ಕೇಳಬೇಕು. ನಮಗೆಲ್ಲ ಏನಾಗ್ಬಿಟ್ಟದ ಈಗ, ಎಲ್ಲ ಊಟ ಯಾವುದು ಟೆಂಪ್ರರಿ ಅದ, ಅದು ನಿತ್ಯ ಅನಿಸ್ಲಿಕ್ಕತ್ತದಲ್ಲ. ಈ ಶರೀರ ನಾವಲ್ಲ, ಇದು ಟೆಂಪ್ರರಿ. ನಡೆದತ್ತ ಇದೇ ಅಲ್ಲ, ಇದು ಚಲೋ ಅನ್ನಿಸ್ತದೆ. ಆತ್ಮ ಛೇ ಎಲ್ಲದ ಆತ್ಮ ಸುಮ್ಮನೆ ಹೇಳ್ತಾರೆ ನೋಡ್ರಿ. ಇದು ಆತ್ಮ ಬಗ್ಗೆ ನಂಬಿಕೆ ಇಲ್ಲ, ಶರೀರೇ ಇಲ್ಲ, ಇದು ರೊಕ್ಕ ಆಸ್ತಿ, ಇದು ಪರಿವಾರ, ಇದೆಲ್ಲ ನಂದು. ಇದೇ ಭ್ರಮೆದಾಗ ಉಳಿಬೇಕಂತೀವಿ. ಶಾಸ್ತ್ರ ಹೇಳಲಿಕ್ಕತ್ತದ ಇದೆಲ್ಲ ಟೆಂಪ್ರರಿ ಅದ, ಈ ಶರೀರ ನಶ್ವರ, ಶರೀರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಸ್ವಚ್ಛ. ದೊಡ್ಡ ಶ್ರೀಮಂತರು ಎಲ್ಲ ಯಾರ್ಯಾರು ದಿವಸ ಸಾಯ್ತಿರ್ತಾರ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರಲ್ಲ. ಏನು ವೈದ್ಯರು ಎಲ್ಲ ಒಂದು ಇಲ್ಯೂಷನ್. ರಾತ್ರಿ ಕನಸು, ಇದು ಹಗಲ ಕನಸು, ಸ್ವಲ್ಪ ವ್ಯತ್ಯಾಸ ಅದ. ರಾತ್ರಿ ಕನಸು ಸುಳ್ಳು, ಈ ಹಗಲಿನ ಕನಸು ಇದ್ದಂಗೆ. ಯಾಕೆ? ಟೆಂಪ್ರರಿ ಅದ, ಇಲ್ಯೂಷರಿ, ಎಲ್ಲ ಮಾಯ. ಅದಕ್ಕೆ ಇವೆಲ್ಲ ಟ್ರುತ್ ಆಫ್ ದಿ ಸೆಲ್ಫ್ ಕೇಳಬೇಕು. ನಾವು ಕೇಳಲಿಕ್ಕೆ ತಯಾರಾಗಬೇಕು. ಯಾಕಂದ್ರೆ ಭ್ರಮೆದಾಗಿದ್ದೀವಿ. ಇದಲ್ಲವಾ, ಇದು ಹಿಂಗದ ಶಾಕ್ ಆಗ್ತದೆ ಎಲ್ಲ. ಇವು ಕೇಳಿ ಏನ್ರಿ ನಮಗೆಲ್ಲ ಈಗ ಎಷ್ಟೋ ವರ್ಷದಿಂದ ಕೇಳ್ತಾ ಇದ್ದೀವಿ, ಅಲ್ಲಿ ಹೊಸದಾಗಿ ಕೇಳೋರಿಗೆಲ್ಲ ಅಯ್ಯೋ ಶಾಕ್ ಆಗಿಬಿಡುತ್ತೆ. ಅದಕ್ಕೆ ಸ್ಪೀಚಸ್ ಅಬೌಟ್ ದಿ ಟ್ರುತ್ ಆಫ್ ದಿ ಸೆಲ್ಫ್. ಆಮೇಲೆ ಏನು ಮಾಡಿದ್ರೆ ಕೇಳಿ ಆಯ್ತು ಬಿಟ್ರೆ, ಹಂಗಾರೆ ಅದು ಬಿಟ್ಬಿಟ್ರೆ ಅಪ್ಲೈಡ್ ಪ್ರಾಕ್ಟಿಕಲಿ ಅಪ್ಲೈ ಮಾಡಬೇಕು. ಅಪ್ಲೈಡ್ ಹಿಸ್ ಮೈಂಡ್, ಹಿಸ್ ಕಾನ್ಸಂಟ್ರೇಷನ್ ಫೇತ್ಫುಲಿ ಅಪ್ಲೈ ಮಾಡಿದ್ರೆ, ಆಮೇಲೆ ಕಾನ್ಸಂಟ್ರೇಟ್ ಫೇತ್ಫುಲಿ ಶ್ರದ್ಧೆಯಿಂದ. ಈಗ ಯಾವಾಗಲೇ ಗೀತೆಯಲ್ಲಿ ಸಾಯಂಕಾಲ ಚರ್ಚೆ ಮಾಡ್ತಾ ಇದ್ದೀವಲ್ಲ, 9.3 ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ
ಪರಂತಪ ಅಪ್ರಾಪ್ಯ ಮಾ ನಿವರ್ತಂತೆ ಮೃತ್ಯು ಸಂಸಾರ ವರ್ತನೆ. ಬಹಳ ಕ್ಲಿಯರ್ ಕೃಷ್ಣ ಹೇಳಿಬಿಟ್ಟನಲ್ಲ. ಯಾರೀಗ ಶ್ರದ್ಧೆ ಇಲ್ಲ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ, ಶ್ರದ್ಧಾ ಇಲ್ಲ, ಸುಮ್ಮನೆ ಮಾಡೋದು, ನಾವೇ ದೇವರು ಅನ್ಕೋತೀವಿ. ಈ ಶ್ರದ್ಧೆ ಮಾಡೋದು ನಾವು ಮುಂದೆ ದೇವರು ನಾವೇ, ಇಂಥವೆಲ್ಲ ಇಟ್ಕೊಂಡು ಮಾಡ್ತಿರ್ತಾರೆ. ರೂಪ ತಾತ್ಪರ್ಯದಲ್ಲಿ ಬರ್ತಾರೆ ಇವನ್ನೆಲ್ಲ ಪಾಯಿಂಟ್ಸ್. ಶ್ರದ್ಧೆ ಇಲ್ಲ, ಕೃಷ್ಣನ ಬಗ್ಗೆ ಶ್ರದ್ಧಾ ಇಲ್ಲ, ಯಾವುದೂ ಶ್ರದ್ಧಾ ಇಲ್ಲ, ಹಂಗೆ ಮಾಡೋದು. ಇಂಥವ್ರಿಗೆ ಏನಾಗ್ತದೆ? ಸ್ವತಃ ಕೃಷ್ಣ ಹೇಳಿಕತ್ತಾನ, ಅಪ್ರಾಪ್ಯ ಮಾಂ, ನಾನವರಿಗೆ ಸಿಗುವುದಿಲ್ಲ. ಅಪ್ರಾಪ್ಯ ಮಾಂ ನಿವರ್ತಂತೆ, ಮತ್ತೆ ಹೊಳೆ ಬರ್ತಾರೆ. ಎಲ್ಲಿ? ಮೃತ್ಯು ಸಂಸಾರ ವರ್ತಮನಿ. ವರ್ತಮನಿ ಅಂದರೆ ಪಾತ್, ಇದೇ ಪಾತ್. ಯಾವುದು? ಜನ್ಮ ಮೃತ್ಯು ವ್ಯಾಧಿ, ಕಂಟಿನ್ಯೂ ಸೈಕಲ್ ಚಾಲೂನ ಅದ. ಈಗ ಭಕ್ತಿ ಸೇವೆ ಮಾಡಿ ಪಾರಾಗ್ಬೋದು, ಶ್ರದ್ಧೆಯಿಂದ ಮಾಡಬೇಕು. ಏನು ಶ್ರದ್ಧಾ ಇಡಬೇಕು? ಭಗವಂತನ ಮೇಲೆ ಶ್ರದ್ಧಾ, ದೇವರ ಬಗ್ಗೆ ಕೃಷ್ಣನ ಬಗ್ಗೆ ಶ್ರದ್ಧಾ ಬೇಕು. ಕೃಷ್ಣನ ಹೆಸರಿಗೆ ಭೇದ ಇಲ್ಲ. ಭಕ್ತಿ ಸೇವೆ ಮಾಡೋದ್ರಿಂದ ಎಲ್ಲ ರೀತಿಯಿಂದ ನವವೇದಾನ ಭಕ್ತಿ ಮೋಕ್ಷ ಸಿಗ್ತದೆ. ಎಲ್ಲ ಶ್ರದ್ಧಾ ಬೇಕೇ ಬೇಕು. ಭಗವಂತ ಕೃಷ್ಣನ ಒಬ್ಬಂದು ಮಾಡಿಬಿಟ್ರೆ ಎಲ್ಲರೂ ಬಂದರು. ಅದರಲ್ಲಿ ಎಲ್ಲ ಶ್ರದ್ಧೆಯಿಂದ ಮಾಡ್ತಾ ಇರಬೇಕು, ಅವಾಗ ಅದರ ಫಲ ಬರ್ತದೆ. ಅದಕ್ಕೆ ಪರೀಕ್ಷಿತರು ಶುಕಮುನಿ ಕಡೆಯಿಂದ ಎಲ್ಲ ಕೇಳಿ ಅಪ್ಲೈಡ್ ಇಸ್ ಕಾನ್ಸಂಟ್ರೇಷನ್ ಫೇತ್ಫುಲಿ. ಭಾಳ ಇಂಪಾರ್ಟೆಂಟ್ ವರ್ಡ್ಸ್ ಎಲ್ಲ ಇವು. ಫೇತ್ಫುಲಿ ಅಪಾನ್ ಲಾರ್ಡ್ ಕೃಷ್ಣ. ಆಯಿತಾ? ಇನ್ನು ಇಂಪಾರ್ಟೆಂಟ್ ಇವತ್ತಿನ ಶ್ಲೋಕ, 2ನೇ ಶ್ಲೋಕ. ಮೊನ್ನೆ ಒಂದು ಸ್ವಲ್ಪ ಚರ್ಚೆ ಮಾಡೀನಿ, ಇವತ್ತಿನ ನೋಡ್ಬಿಡೋಣ. ಇನ್ನು ಪರೀಕ್ಷಿತ್ ಮಹಾರಾಜ ಇವತ್ತಿನ ಶ್ಲೋಕ, 2ನೇ ಶ್ಲೋಕದಲ್ಲಿ ಮಹಾರಾಜ್ ಪರೀಕ್ಷಿತ್, ಆಸ್ ಎ ರಿಸಲ್ಟ್ ಆಫ್ ಹಿಸ್ ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್ ಫಾರ್ ಲಾರ್ಡ್ ಕೃಷ್ಣ, ಹೋಲ್ ಹಾರ್ಟೆಡ್. ಚಿಕ್ಕ ಮಗು ಇದ್ದಾಗ ಕೃಷ್ಣನ ದರ್ಶನ ಮಾಡಿದವ. ಚತುರ್ಭುಜ ರೂಪ ಅದು ಕೃಷ್ಣಂದ, 2 ರೂಪ ಅಲ್ಲ, ಚತುರ್ಭುಜ ರೂಪ, ಗದಾಪಾನಿಯಾಗಿ ಸುತ್ತಾ ಇದ್ದ. ಅದನ್ನು ನೋಡಿದ. ತಾಯಿ ಗರ್ಭದಲ್ಲಿದ್ದಾಗೆ ಭಗವಂತನ ದರ್ಶನ ಪಡೆದಂಥ ಮಹಾನುಭಾವ ಪರೀಕ್ಷಿತ. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥ ಬಾಲಕ್ರೀಡಾನ್ ನಕೈ ಕ್ರೀಡಾನ್ ಕೃಷ್ಣ ಕ್ರೀಡಾನ್ ಯಯಾತದೆ. ಪರೀಕ್ಷಿತ ಎಕ್ಸ್ಟ್ರಾರ್ಡಿನರಿ ಪ್ಯೂರ್ ಡಿವೋಟಿ. ಅವನಿಗೆ ಮೊದಲಿನ ಭಗವಂತನ ಮೇಲೆ ಫುಲ್ ಅಟ್ಯಾಚ್ಮೆಂಟ್ ಇದ್ದೇ ಇತ್ತು. ಶುಕಮುನಿ ಕಡೆಯಿಂದ ಕೇಳಿ ಸ್ಟ್ರೆಂಥೆಂಡ್. ಪ್ರಭುಪಾದ ಹಿಂದಿನ ತಾತ್ಪರ್ಯದ ಪದ ಸ್ಟ್ರೆಂಥೆಂಡ್ ಹಿಸ್ ಫೇತ್. ಅದಕ್ಕೆ ಮಹಾರಾಜ್ ಪರೀಕ್ಷಿತ್ ಆಸ್ ಎ ರಿಸಲ್ಟ್ ಆಫ್ ಹಿಸ್ ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್ ಫಾರ್ ಲಾರ್ಡ್ ಕೃಷ್ಣ ಏನಾಯ್ತು ನೋಡಿ ರಿಸಲ್ಟ್? ವಾಸ್ ಏಬಲ್ ಟು ಗಿವ್ ಅಪ್ ಆಲ್ ಡೀಪ್ ರೂಟೆಡ್ ಅಫೆಕ್ಷನ್ ಫಾರ್ ಹಿಸ್ ಪ್ರೆಸೆಂಟ್ ಬಾಡಿ, ಪರ್ಸನಲ್ ಬಾಡಿ. ಈ ಶರೀರ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇರ್ತದೆ ಎಲ್ಲರಿಗೂ. ಎಷ್ಟು ಉಪಚಾರ ಮಾಡ್ತೀವಿ, ಏನು ಕಾಸ್ಮೆಟಿಕ್ಕು, ಏನು ಡ್ರೆಸ್ಸು, ಏನು ಅದಕ್ಕೆಲ್ಲ ಉಪಚಾರ, ಆಭರಣ, ಡ್ರೆಸ್, ಅದು ಮತ್ತೀಗೆಲ್ಲ ಕೂದಲ ಪಾರ್ಲರು ಅಲ್ಲಿ ಇಲ್ಲಿ ಹೋಗಿ ಏನೆಲ್ಲ ಬಣ್ಣ ಹಚ್ಕೋತಾರೆ ಕಣ್ಣಿಗೆ ಕೂದಲಿಗೆ ಎಲ್ಲ ರೀತಿಯಿಂದ ಏನೆಲ್ಲ ಎಷ್ಟು ಉಪಚಾರ ಮಾಡ್ಲಿಕ್ಕತ್ತಾರಲ್ಲಪ್ಪ ಈ ಶರೀರದ್ದು. ಬೇಜಾರಾಗ್ತದಲ್ಲ. ನಾವು ಹುಚ್ಚರ ಇದ್ದೀವಿ, ಅವು ನಂಬಿಕೆನ ಹುಚ್ಚಿರ್ತಾರೆ ಅಷ್ಟ. ಅವರು ನಾವೇನು ಇದರಿಂದ ಹೊರಗೆ ಬಂದಿಲ್ಲ ಇನ್ನೂ. ಒಮ್ಮೊಮ್ಮೆ ನಾನು ಮೊದಲು ನೋಡ್ತಿದ್ದೆ ಸಲೂನ್ಗೆ ಹೋದಾಗ, ನಾವು ಹೋಗಿ ಅಲ್ಲಿ ಕೂಡ್ತಿದ್ವಿ, ತಲೆ ಸ್ವಚ್ಛ ಮಾಡಪ್ಪ ಅಂತಿದ್ವಿ. ಅವನಿಗೆ ಗೊತ್ತಾದ ನಾವು ಬಂದು ಕೂಡ ಚರ್ 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 ತಲೆ ಸ್ವಚ್ಛ. ನನಗಿನ್ನ ಭಾಳ ವಯಸ್ಸಾದವರು ಅವರು ಬರ್ತಿದ್ರು ಅಲ್ಲಿ ಸಲೂನ್ ನೋಡ್ತಿದ್ರು.
ಏಯ್ ಇದು ಮಾಡು, ಅದು ಮಾಡು, ಹಿಂಗೆ ಮಾಡು, ಹಂಗೆ ಮಾಡು, ಎಲ್ಲ ಮತ್ತೆ ಕಡೆಗೆ ಡಾಯ್ ಬಣ್ಣ ಹಚ್ಕೊಂಡು ಹೋಗೋರು. ವಯಸ್ಸಾದವರು ಎಷ್ಟು ಅಟ್ಯಾಚ್ಮೆಂಟ್ ಈ ಬಾಡಿ ಮೇಲೆ. ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ. ಶರೀರ ಮೊದಲಿರಲಿಲ್ಲ, ಈ ಮಧ್ಯದಲ್ಲಿ ಅದ, ಮುಂದೂ ಇರೋದಿಲ್ಲ. ಯಾಕೆ ಇದ್ರ ಮೇಲೆ ಇಷ್ಟೊಂದು ಮೋಹ? ಗೀತೆಯಲ್ಲಿ ಕೃಷ್ಣ ಹೇಳಿದ್ದೆ. ಅದಕ್ಕೆ ಪರೀಕ್ಷಿತ ಏನು ಮಾಡಿದ್ದು ನೋಡ್ರಿ. As a result of his wholehearted attraction for Lord Krishna, was able to give up all deep-rooted affection for his personal body. First idr mele attachment, affection. Nantra his wife, his children, his palace, his animals, like horses and elephants, his treasury house, his friends and relatives, and his undisputed kingdom. ಇಡೀ ಜಗತ್ತಿನ ಚಕ್ರವರ್ತಿ. ಇದರ ಮೇಲೆ ಇದ್ದಿದ್ದು ಡೀಪ್ ರೂಟೆಡ್ ಅಟ್ರಾಕ್ಷನ್ಸ್, ಅಫೆಕ್ಷನ್. ಛಟ್ ಬಿದ್ದಂತೆ ಹೃದಯ ಗ್ರಂಥಿಸ್ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಸ್ಯ ಕರ್ಮಾಣಿ ದೃಷ್ಟ್ವಾ ಇವಾತ್ಮನೀಶ್ವರೇ. ಭಾಗವತದ ಶ್ಲೋಕ. ಅದಕ್ಕೆ ಇವೆಲ್ಲ ಅಟ್ಯಾಚ್ಮೆಂಟ್ಸ್ ಕಟ್ ಮಾಡಿಬಿಡ್ಬೇಕು. ಸರಳ ಇಲ್ಲ. ಕೃಷ್ಣ ಸಿಗೋದು ಸರಳ ಇಲ್ಲಲ್ಲ. ಇದಕ್ಕೆ ಜ್ಞಾನ ಬೇಕು, ಪರ್ಫೆಕ್ಟ್ ನಾಲೆಡ್ಜ್. ಆಮೇಲೆ ಆ ಜ್ಞಾನದಿಂದ ಏನಾಗಬೇಕು? ಶಾರ್ಪನ್ಡ್ ಬೈ ಡಿವೋಷನಲ್ ಸರ್ವಿಸ್. ಒಂದು ತಲ್ವಾರ್ ಇದ್ದಂಗೆ ಜ್ಞಾನ ಚೂಪಿರ್ಬೇಕು. ಅದು ಮಂಡಿತ್ತಂದ್ರೆ ಕಟ್ಟಾಯ. ಶಾರ್ಪನ್ಡ್ ಬೈ ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆಯಲ್ಲಿ ತೊಡಗಿ 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 ಶಾರ್ಪ್. ಆಮೇಲೆ ಚಟ್ ಎಲ್ಲ ಕಟ್ ಮಾಡಲಿ. ಗೋವಿಂದದಾಸರು ಭಾಳ ಸರಿ ಹೇಳ್ತಿರ್ತೀವಲ್ಲ, ಅದನ್ನು ಭಜಹುರೇ ಮನ ಶ್ರೀನಂದ ನಂದ. ಭಜಹುರೇ ಮನ ಶ್ರೀನಂದ ನಂದನ ಅಭಯ ಚರಣಾರವಿಂದರಿ ದುರ್ಲಭ ಮಾನವ ಜನ್ಮ ಸಾತ್ಸಂಗೆ ತರೋ ಯೇ ಭವ ಸಿಂಧುರೇ. शीत आतप बात भरीषण ये दिन जामिनी जागिरे. विफल से विनु कृपण दुर्जन चपल सुखल भलागिरे. ये धन यौवन पुत्र परिजन इत्ते अच परतीतिरे. कामल दल जल जीवन तलमल भजहु हरिपद तिरे. ये धन यौवन श्रवण कीर्तन स्मरण वंदन पाद सेवन दास्य रे. पूजन सखी जन आत्मनिवेदन ಗೋವಿಂದ ದಾಸ ಅಭಿಲಾಷಿರಿ. ಬರೀ 4 ಪಂಕ್ತಿ ಅದು. ಎಷ್ಟು ಚಲೋ ಅರ್ಥದ. ನಾವೆಲ್ಲ ಅರ್ಥ ತಿಳ್ಕೋಬೇಕು. ಸತತ ಈ ರೀತಿ ನಮ್ಮ ಮನಸ್ಸಿನಲ್ಲಿ ಇವನ್ನೆಲ್ಲ ತತ್ವಗಳನ್ನು ತಿಳ್ಕೊಂಡು ಇಟ್ಕೋಬೇಕು. ಇಲ್ಲಿ ಧನ ಯೌವನ, ಯುದ್ಧ, ವೆಲ್ತ್, ಧನ ಯೌವನ, ಪುತ್ರ ಪರಿಜನ ಇತ್ಯಕ್ಕೆ ಆಚ ಪರ ತೀತಿರಿ. ಎನಿ ಟೈಮ್ ಹೋಗ್ಬಿಡ.
ಕಾಮಲ ದಲ ಜಲ ಜೀವನ ತಲಮಲ. ಕಮಲ್ ಹೂ ಮೇಲೆ ಒಂದು ದಲ ಜಲ, ಹೂ ಅಗ್ಲಾಡ್ಲಿಕ್ಕೆ ಯಾವಾಗೂ ಬಿದ್ದು ಹೋಗ್ತದೆ. ಹಂಗಿವೆಲ್ಲ. ಅದಕ್ಕೆ ಪರೀಕ್ಷಿತ ಪರ್ಫೆಕ್ಟ್ ನಾಲೆಜ್ ಇತ್ತು, ಅಟ್ರಾಕ್ಷನ್ ಫಾರ್ ಕೃಷ್ಣ, ಹೋಲ್ ಹಾರ್ಟೆಡ್, ಎಲ್ಲ ಕಟ್ ಆಫ್ ಮಾಡಿಬಿಟ್ಟ. ಇನ್ನು ತಾತ್ಪರ್ಯ ನೋಡೋಣಂತ. ಟು ಬಿಕಮ್ ಲಿಬರೇಟೆಡ್ ಮೀನ್ಸ್ ಟು ಬಿಕಮ್ ಫ್ರೀ ಫ್ರಾಮ್ ದೇಹಾತ್ಮ ಬುದ್ಧಿ, the illusory attachment for personally bodily coverings and everything connected with the body, namely wife, children, and all other entanglements. ನೋಡ್ರಿ, ಲಿಬರೇಷನ್ ಅಂದ್ರೆ ಏನು ಹಗ್ಗ ಬರ್ತದ? ಟು ಬಿಕಮ್ ಫ್ರೀ ಫ್ರಾಮ್ ದೇಹಾತ್ಮ ಬುದ್ಧಿ. ಈ ದೇಹ ನಾನು ಅನ್ನೋದೊಂದು ಬುದ್ಧಿ ಇದೆ, ದೇಹಾತ್ಮ ಬುದ್ಧಿ. ಇದರಿಂದ ಬೆಳೀತದ ನನ್ನ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಯೂಷರಿ ನೆಟ್ವರ್ಕ್ ಬೆಳೀತಾ ಹೋಗ್ಬಿಡುತ್ತದೆ. ಮೊದಲೇ ಮ್ಯಾಥಮೆಟಿಕಲ್ ಕ್ಯಾಲ್ಕ್ಯುಲೇಷನ್ ಮಾಡುವಾಗ ಮೊದಲೇ ತಪ್ಪಿಟ್ಟಿವಿ, ಆಮೇಲೆ ಎಷ್ಟೋ ಸರಿ ಬಿಡಿಸ್ಕೊತಾ ಹೋದ್ವಿ. ಫೈನಲ್ ಆನ್ಸರ್ ರಾಂಗ್, ಮಾರ್ಕ್ಸ್ 0. ಏನ್ರಿ ಇಷ್ಟೆಲ್ಲ ಬರ್ದಿ, ಶಾಣ ಇದ್ದೀಪ್ಪ. ಹಂಗೆ ಏನೆಲ್ಲ ಸಾಧಿಸ್ಬೋದು ಜೀವನದಲ್ಲಿ. ಅದು ಮಾಡಿದೆ, ಇದು ಮಾಡಿದೆ, ಇಂಥ ಲಾಟ್ ಬಿಲ್ಡಿಂಗ್ ಕಟ್ಟಿದೆ, ಬಿಸ್ನೆಸ್ ಆಲ್ ಓವರ್ ವರ್ಲ್ಡ್, ವೆರಿ ಗ್ರೇಟ್ ಮ್ಯಾನ್. ಫೈನಲ್ ಆನ್ಸರ್ ರಾಂಗ್, ಮಾರ್ಕ್ಸ್ 0. ಎಲ್ಲಿ ತಪ್ಪಿದ್ವಿ? ಇಲ್ಲೇ ಶರೀರ ನಾವಂತ ಭಾವಿಸಿಬಿಟ್ವಿ, ಮುಂದೆ ಮಾಡಿದ್ದು ಎಲ್ಲ ಫೇಲ್ಯೂರ್. ಅದಕ್ಕೆ ಇದು ದೇಹಾತ್ಮಬುದ್ಧಿ. ಎಸ್, ಆತ್ಮಬುದ್ಧಿ ಅಂತ ಬರ್ತದೆ. ಗುಣಾಪೇತಿ ಧಾತುಕೆ, 3 ಧಾತುಕೆ ಶರೀರ. ಎಸ್, ಆತ್ಮಬುದ್ಧಿ ಗುಣಾಪೇತಿ ಧಾತುಕೆ ಸ್ವದೇಹಿ ಕಲತ್ರಾದೀಶು ಭೌ ಇತ್ಯದಿ ಯತ್ತೀರ್ಥ ಬುದ್ಧಿ ಸಲಿಲೆ ಕರಿಚಿತ್ ಗಣೇಶು ವಿದ್ಯೇಶು ಸಹೇವ ಗೋಕರ. ಪ್ರಾಣಿ ಇದ್ದಂಗೆ ಅಂತಿಕತ್ತಾರೆ. ಅದಕ್ಕೆ ಈ ಬಾಡಿ ಮೇಲೆ ಇರುವಂಥ ಒಂದು ಅಟ್ಯಾಚ್ಮೆಂಟ್, ದೇಹಾತ್ಮ ಬುದ್ಧಿ, ನಾನು ಈ ಶರೀರ ಅನ್ನೋದು ಅದು ಹೋಗ್ಬೇಕು. ಫ್ರೀ ಫ್ರಮ್ ದೇಹಾತ್ಮ ಬುದ್ಧಿ, ದಿ ಇಲ್ಯೂಷರಿ ಅಟ್ಯಾಚ್ಮೆಂಟ್ ಫಾರ್ ಪರ್ಸನಲ್ ಬಾಡಿಲಿ ಕವರಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಕನೆಕ್ಟೆಡ್ ವಿತ್ ದಿ ಬಾಡಿ. ಯಾವ್ಯಾವ? ನೇಮ್ಲಿ ವೈಫ್, ಚಿಲ್ಡ್ರನ್ ಆ್ಯಂಡ್ ಆಲ್ ಅದರ್ ಎಂಟ್ಯಾಂಗಲ್ಮೆಂಟ್ಸ್. ಪ್ರಭುಪಾದವರು ಒಂದು ಕಡೆ ಹೇಳ್ತಾರೆ, ಟು ಲವ್ ಯುವರ್ ವೈಫ್, ಟು ಲವ್ ಯುವರ್ ಚಿಲ್ಡ್ರನ್, ಟು ಲವ್ ಯುವರ್ ಹೋಮ್, ಆನ್ ಆ್ಯಂಡ್ ಆನ್. ಆಲ್ ದಿಸ್ ಲವ್ ಇಸ್ ಪ್ರೆಸೆಂಟ್ ಇನ್ ದಿ ಆನಿಮಲ್ ಕಿಂಗ್ಡಮ್. This sort of love will not give you happiness. Love Krishna. ಪಶು ಪಕ್ಷಿಯೊಳಗೂ ಅದೇ ಇದು ಪ್ರೀತಿ. ಅವು ತಮ್ಮ ಮಕ್ಕಳ ಪ್ರೀತಿ ಮಾಡ್ತವೆ. ಎಲ್ಲ ಅದು ಇಲ್ಯೂಷನ್, ಎಲ್ಲ ಇಲ್ಯೂಷನ್. ಅದು ಇಂಥ ಪ್ರೇಮ ನಮ್ಮಲ್ಲಿ ಇತ್ತಂದ್ರೆ ಅದು ನಮ್ಗೆ ಆನಂದ ಕೊಡೋದಿಲ್ಲ. ಆಯಿತಾ? ಮುಂದೆ ಒನ್ ಸಿಲೆಕ್ಟ್ಸ್ ಅ ವೈಫ್ ಫಾರ್ ಬಾಡಿಲಿ ಕಂಫರ್ಟ್ಸ್ ಆ್ಯಂಡ್ ದ ರಿಸಲ್ಟ್ ಇಸ್ ಚಿಲ್ಡ್ರನ್. For wife and children, one requires a dwelling place, and such a residential house is also necessary. Animals like horses, elephants, cows, dogs, and are all household animals, and a householder has to keep them as household paraphernalia. In modern civilization, the horses and elephants have been replaced by cars and conveyances with considerable horsepower. To maintain all the household affairs, one has to increase the bank balance and be careful about the treasury house. And in order to display the opulence of material assets, one has to keep good relations with friends and relatives, as well as become very careful about maintaining the status quo. This is called material civilization.
ಆಫ್ ಮಟೀರಿಯಲ್ ಅಟ್ಯಾಚ್ಮೆಂಟ್. ಭಾಳ ಓದಿದೆ. ಅದಕ್ಕೆ ಒಬ್ಬನೇ ಇದ್ದ. ಪ್ರಾಬ್ಲಮ್ ಆಗ್ಲಿಕ್ಕಂತ, ಊಟದ ಪ್ರಾಬ್ಲಮ್ ಆಗ್ತದೆ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ಮದುವೆ ಮಾಡ್ಕೊಂಬಿಟ್ರೆ ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಬೆಳೀತದೆ. ಮದುವೆ ಮಾಡ್ಕೊಂಡ, ಆಯಿತು, ಸ್ವಲ್ಪ ದಿವಸ ಏನೋ ಓಕೆ, ಆಮೇಲೆ ಮಕ್ಕಳು, ಕ್ಷೇತ್ರ ಸ್ವಲ್ಪ ಜಾಗ ಬೇಕು, ಮನೆ ಮಾಡಬೇಕು, ಕ್ಷೇತ್ರ ಮನೆ ಬೇಕು, ಅದು ಬೇಕು, ಇದು ಬೇಕು, ಆಮೇಲೆ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ರೊಕ್ಕ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚಲೋ ಇರಬೇಕು, ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೆಲ್ಲ ಮೇಂಟೈನ್ ಮಾಡಬೇಕು, ಇದು ಮಾಡಬೇಕು, ಸ್ಟೇಟಸ್ಗೂ ಸೊಸೈಟಿ ಒಳಗೆ ಇವೆಲ್ಲ ಬೆಳ್ಕೋತ ಹೋಗ್ಬಿಡುತ್ತೆ. ಇದೇ ರೀತಿ ಬೆಳಕೋತ ಹೋಗ್ಬಿಡುತ್ತೆ. ಮತ್ತು ಇದರಲ್ಲೇ ಎಂಟೆಂಗಲ್. ಅದಕ್ಕೆ ಪ್ರಹ್ಲಾದರು ಏನು ಹೇಳ್ತಾರೆ, ಅವರಪ್ಪ ಕೇಳ್ತಾನ, ಹಿರಣ್ಯಕಶಿಪು ಗುರುಕುಲದಿಂದ ಬಂದಂಥ ಹುಡುಗಗೆ, ಏನಪ್ಪ ನಿನಗೆ ಭಾಳ ಸೇರಿದ ಶಾಲೆ ಒಳಗೆ ಕಳಿಸಿದ್ರ, ಏನು ನಿನಗೆ ಭಾಳ ಸೇರಿದ್ದು ಹೇಳೋ ಅಂತಂದ್ರು ಹಿರಣ್ಯಕಶಿಪು. ಅವ ಪ್ರಹ್ಲಾದ್ ಹೇಳಿದ, ತತ್ ಸಾಧು ಮನ್ನಿ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನದಿಹಾಂ ಅಸತ್ತ ಗೃಹ ಹಿತ್ವಾತ್ಮಪಾತಂ ಗೃಹಂ ಅಂಧಕೂಪಂ ವನಂ ಗತೋ ಯದ್ ಹರಿಂ ಆಶ್ರಯೇತ್. ನನಗೇನು ಭಾಳ ಸೇರಿದಂತ ಕೇಳಿದೆಲ್ಲ. ತತ್ ಸಾಧು ಮೊನ್ನೆ ನನ್ನ ಮನಸ್ಸಿಗೆ ಭಾಳ ಸೇರಿದ್ದಿದೆ. ಅವ್ರ ಅಪ್ಪಗೆ ಅಪ್ಪ ಅನ್ನಲಿಲ್ಲ. ಅಸುರವರ್ಯ, ಬೆಸ್ಟ್ ಆಫ್ ದಿ ಅಸುರಾಸ್. ದೇಹಿನಾಂ, ಯಾರಿಗೆ ಶರೀರ ನಾನಂತ ಭಾವಿಸಿಬಿಟ್ರೆ ಸದಾ ಸಮುದ್ವಿಗ್ನ, ಬರೀ ವಿಘ್ನನೇ ವಿಘ್ನ, ಸದಾ ಸಮುದ್ವಿಗ್ನ ದಿಹಾಂ ಅಸತ್ ಗೃಹ, ಎಲ್ಲ ಟೆಂಪ್ರರಿ, ಎಲ್ಲ ಎಂಟೆಂಗಲ್. ಹಿತ್ವಾತ್ಮ ಪಾತಂ, ಆತ್ಮದ ಪಾತ ಆಗಿಬಿಡ್ತದ. ವನಂ ಗತೋ, ವನಕ್ಕೆ ಹೋಗ್ಬಿಡಬೇಕು. ಹರಿಂ ಆಶ್ರಯ, ಹರಿ ಆಶ್ರಯ ಪಡಿಬೇಕು. ವನ ಅಂದ್ರೆ ವೃಂದಾವನ. ಜಾಸ್ತಿ ಚರ್ಚೆ ಮಾಡೋದಿಲ್ಲ ಇದ್ರ ಮೇಲೆ. ಅದಕ್ಕೆ ಈ ರೀತಿ ಎಲ್ಲ ಅಟ್ಯಾಚ್ಮೆಂಟ್ ಬೆಳೆದು ಬಿಡ್ತದೆ. ಮುಂದೆ this is called material civilization of material attachment. Devotion for Lord Krishna means negation of all material attachments as detailed above. ಭಕ್ತಿ ಸೇವಾ ಅಂದ್ರೆ ಇವೆಲ್ಲ ಅಟ್ಯಾಚ್ಮೆಂಟ್ಸ್ ಕಟ್ ಮಾಡಬೇಕು, ದೂರ ಆಗಬೇಕು. ಮತ್ತು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ, ಒಮ್ಮಿಗಲೇ ಆಗೋದಿಲ್ಲ. ಮತ್ತು ಹೆಂಗೆ ಕಟ್ ಆಗ್ತದೆ? ಏನು ಸೊಲ್ಯೂಷನ್, ಪ್ರಾಕ್ಟಿಕಲ್ ಸೊಲ್ಯೂಷನ್ ಹೇಳಿ. ಆಗ್ತದೇನಿದೆ ಬಿಟ್ಟು ಹೋಗ್ಲಿಕ್ಕೆ? ಆಗೋದಿಲ್ಲರಿಪ್ಪ. ಮತ್ತು ಮುಂದೆ ಏನು ಕತೆ ಹೆಂಗೆ ಹಂಗಾರ? ಪ್ರಾಕ್ಟಿಕಲಿ ಹೆಂಗೆ ಮಾಡೋದು? ಒಂದು ಉದಾಹರಣೆ ಕೊಡ್ತೀನಿ. ಆ ಉದಾಹರಣೆಯಿಂದ ನಮ್ಗೆ ಅರ್ಥ ಆಗ್ಬೋದಲ್ಲ. ಈಗ ಒಬ್ಬ ಯಾರೋ ಬ್ಯಾಂಕ್ನಲ್ಲಿ ಕ್ಲರ್ಕ್ ಇದ್ದಾನ. ಅವನಿಗೊಂದು ಡ್ರಾಮಾದಲ್ಲಿ ಪಾರ್ಟ್ ತೊಗೊಂಡಾನೀಗ. ಒಂದು ತಾಸು 2 ತಾಸಿನ ಡ್ರಾಮಾ ಸ್ಟೇಜ್ ಮೇಲೆ. ಅಲ್ಲಿ ಸ್ಟೇಜ್ ಮೇಲೆ ಡಾಕ್ಟರ್ ಆಗ್ಯಾನ. ಅವ ಗಂಡ, ಹೆಂಡತಿ ಇದ್ದಾಳ, ಮತ್ತು ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ. ಇನ್ನೂ ಒಂದು ಡ್ರಾಮಾ ಮಾಡ್ಯಾರ. ಸ್ಟೇಜ್ ಮೇಲೆ ಡಾಕ್ಟರ್, ಅಲ್ಲಿ ಹೇಳ್ತಿದ್ದಾಳ, ತಂದೆ ತಾಯಿ ಇದ್ದಾರೆ. ಅಲ್ಲಿ ಅವ ಆ್ಯಕ್ಟಿಂಗ್ ಮಾಡುವಾಗ ಇವ್ರು ಖರೆ ನನ್ನ ತಂದೆ ತಾಯಿ, ಅವ ಖರೆ ನನ್ನ ಹೆಂಡತಿಗೆ, ಮಕ್ಕಳ ಭಾವಿಸಿದ್ರೆ ಆ್ಯಕ್ಟಿಂಗ್ ಚಲೋ ಬರ್ತದೆ. ಇದೆಲ್ಲ ಮಾಡ್ಲಿಕ್ಕತ್ತಾನ ಸ್ಟೇಜ್ದಲ್ಲಿ. ಒಳಗೆ ಗೊತ್ತದ ಮನ ಒಳಗೆ ಗೊತ್ತದ ಇದು
ಖರೆ ತಂದೆ ತಾಯಿ ಅಲ್ಲ ಇವರು, ನನ್ನ ಹೆಂಡತಿ ಅಲ್ಲ ಇದು, ನನ್ನ ಮಕ್ಕಳಲ್ಲ ಇದು. ಅವನು ಖರೆ ಹೆಂಡತಿ ಮತ್ತು ಅವನ ತಂದೆ ತಾಯಿ ಕೂತ್ಕೊಂಡು ನೋಡ್ಲಿಕ್ಕತ್ತಾರ ಡ್ರಾಮಾ. ಅವಳು ಯಾರು ಬಂದಾಳ ಅಲ್ಲಿ ಹೆಂಡತಿಯಾಗಿ, ಅವ್ರ ಗಂಡ ಅಲ್ಲಿ ಕೂತಾನ ನೋಡ್ಲಿಕ್ಕೆ. ಇದು ಡ್ರಾಮಾ. ಇದು ಒಳಗೆ ಗೊತ್ತದ, ಇವನಿಗೂ ಗೊತ್ತದ, ಅವಳಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ. ಎಲ್ಲ 1 ತಾಸು 1.5 ತಾಸಿನ ಡ್ರಾಮಾ ಇದು. ಒಳಗ ಇದು ಅಲ್ಲ, ನಮ್ಮದು ರಿಲೇಷನ್ ಅಲ್ಲಿದ, ಆ ಗಂಡ, ಆ ಹೆಂಡತಿ, ಆ ಮಕ್ಕಳು, ಆ ತಂದೆ ತಾಯಿ, ನನಗೆ ಒಳಗೆ ಗೊತ್ತದ. ಅಷ್ಟೇ ಇದು ನಾವು ಮಾಡಬೇಕು. ಇದು ವರ್ಲ್ಡ್ ಈಸ್ ಅ ಸ್ಟೇಜ್, ಶೇಕ್ಸ್ಪಿಯರ್ ಹೇಳ್ತಾರೆ. ಆ್ಯಂಡ್ ವಿ ಆರ್ ಆಲ್ ಆ್ಯಕ್ಟರ್ಸ್. ಈ ಜಗತ್ತೇ ಒಂದು ಸ್ಟೇಜ್, ನಾವೆಲ್ಲ ಆ್ಯಕ್ಟರ್ಸ್. ಅಲ್ಲಿ 1 ತಾಸು 2 ತಾಸಿನ ಡ್ರಾಮಾ, ಇಲ್ಲಿ ಇನ್ನೂ ಜಾಸ್ತಿ ಅದ. 50 ವರ್ಷ, 60, 70, 90 ವರ್ಷ ತನಕ ಇರ್ಬೋದು, 100 ವರ್ಷ ತನಕ ಡ್ರಾಮಾ ನಡಿಬೋದು. ಅಲ್ಲಿ ಡ್ರಾಮಾದಲ್ಲೇ ಆ್ಯಕ್ಟಿಂಗ್ ಮಾಡುವಾಗ ಖರನ ಇವರು ನನ್ನ ರಿಲೇಟಿವ್ ಒಂದು ವಿಚಾರ ಮಾಡಿದ್ರೆ ಸರಿ ಹೋಗ್ತದೆ ಆ್ಯಕ್ಟಿಂಗ್. ಅಷ್ಟೇ ನಾವು ಮಾಡಬೇಕಾಗ್ಯದ. ಇಲ್ಲಿ ಡ್ರಾಮಾ ಇದೆ. ಡ್ರಾಮಾದಾಗ ನಮಗೇನು ರೋಲ್ ಕೊಟ್ಟಾರ ಮಾಡಿರಿ. ಅದು ಯಾರೋ ತಂದೆ ಆಗಿರಿ, ಯಾರ್ದೋ ತಾಯಿ ಆಗಿರಿ, ಯಾರ್ದೋ ಮಗ ಆಗಿರ್ತೀವಿ, ಯಾರ್ದೋ ಗಂಡ, ಯಾರ್ದೋ ಹೆಂಡತಿ, ಏನೋ ಮಗ, ಎಲ್ಲ ಅದು ರಿಲೇಷನಲ್ಲಿ ಅದು ಡ್ಯೂಟಿ ಮಾಡಬೇಕು ಅಷ್ಟೇ. ಒಳಗೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಕಟ್, ಒಳಗೆ ನಾವು ತಿಳ್ಕೊಬೇಕು. ಇದೆಲ್ಲ ಸ್ವಲ್ಪ ದಿವಸದ ಡ್ರಾಮಾ ಅದಪ್ಪ. ಇದು ನನ್ನ ರಿಲೇಷನ್ ಇರೋದು ಆ್ಯಕ್ಚುಲಿ ಕೃಷ್ಣನ ಜೊತೆಗದ, ಗುರುಗಳ ಜೊತೆಗದ, ಅಲ್ಲಿ ಗಟ್ಟಿ ಮಾಡಬೇಕು. ಇದು ಒಂದು ಸ್ವಲ್ಪ ಡ್ರಾಮಾ ಅಷ್ಟೇ. ಈ ರೀತಿ ಭಾವಿಸ್ಕೊಂಡು ನಾವು ಕರ್ತವ್ಯ ಮಾಡಬೇಕು. ಮುಂದೆ, by the grace of Lord Krishna, Maharaj Parikshit was awarded all material amenities and an undisputed kingdom in which to enjoy undisputed position of king. But by the grace of the Lord, he was able to give up all connection with material attachments. ನೋಡ್ರಿ, ಕೃಷ್ಣನ ಕೃಪೆಯಿಂದ ಎಲ್ಲ ಸಿಕ್ತು. ಅನ್ಡಿಸ್ಪ್ಯೂಟೆಡ್ ಕಿಂಗ್ಡಮ್, ರಾಜ ಆಗಿದ್ದಾನೆ, ಎಂಜಾಯ್ ಮಾಡ್ಕೋತ ಇರಬೇಕು. ಇಲ್ಲ, ಅದು ಭಗವಂತನ ಕೃಪೆಯಿಂದ. ಬಟ್ ಬೈ ದಿ ಗ್ರೇಸ್ ಆಫ್ ದ ಲಾರ್ಡ್ ಹಿ ವಾಸ್ ಏಬಲ್ ಟು ಗಿವ್ ಅಪ್ ಆಲ್ ಕನೆಕ್ಷನ್ ವಿತ್ ಮಟೀರಿಯಲ್ ಅಟ್ಯಾಚ್ಮೆಂಟ್. ದೇವರು ಭಗವಂತ ಮತ್ತೆ ಅನುಕೂಲ ಮಾಡಿಕೊಟ್ಟ, ಬುದ್ಧಿನೂ ಕೊಟ್ಟ, ವೈರಾಗ್ಯ ಬರುವಂಗ. ಇಂಥ ಪರಿಶುದ್ಧ ಭಕ್ತರ ಮಂಥನದಲ್ಲಿ, ಪಾಂಡವರ ಮಂಥನದಲ್ಲಿ ಜನ್ಮ ಎಲ್ಲ ಫಸ್ಟ್ ಕ್ಲಾಸ್ ಡಿವೋಟಿ ಆಗಲಿಕ್ಕೆ ಏನು ಬೇಕು ಎಲ್ಲ ಅನುಕೂಲ ಮಾಡಿಕೊಟ್ಟ. ಅಷ್ಟೇ ಅಲ್ದ, ಮುಂದೆ ಶುಕಮುನಿ ಅಂತ ಗುರುಗಳಿಗೂ ಭೇಟಿ ಮಾಡಿಸ್ಬಿಟ್ಟ. ಏನು ಸ್ಟ್ರಾಂಗ್ ಆಗಿಬಿಡ್ತದಲ್ಲ ಕೇಸ್. ಮೊದಲೇ ಶುದ್ಧ ಭಕ್ತ, ಪಾಂಡವರಂಥ ಕುಲದಲ್ಲಿ ಹುಟ್ಟಿದವ ಪರೀಕ್ಷಿತ, ಗ್ರೇಟ್ ಡಿವೋಟಿ, ಎಲ್ಲ ಫುಲ್ ಜ್ಞಾನ, ಕಂಪ್ಲೀಟ್ ಡಿಟ್ಯಾಚ್ಡ್ ಆಗೇ ಬಿಟ್ಟಿದ್ದ, ಫುಲ್ ರೆಡಿನೇ ಮೋಕ್ಷಕ್ಕೆ. ಮತ್ತು ಶುಕಮುನಿ ಅಂತ ಸ್ಪಿರಿಚುವಲ್ ಮಾಸ್ಟರ್ ಸಿಕ್ಕ ಮೇಲೆ ಹಿಂಗೇನು ಕೇಳ್ತಾರೆ ಹೇಳ್ರಿ? ಆಲ್ರೆಡಿ ಎಲ್ಲ ಕಟ್ ಆಫ್ ಮಾಡ್ಕೊಂಡ್ಬಿಟ್ಟು. ದ್ಯಾಟ್ ಈಸ್ ದ ಪೊಸಿಷನ್ ಆಫ್ ಪ್ಯೂರ್ ಡಿವೋಟಿ. Maharaj Parikshit, due to his natural affection for Lord Krishna as a devotee of the Lord, was always executing his royal duties on behalf of the Lord, and as a responsible king of the world, he was always careful to see that the influence of Kali would not enter his kingdom. ಪರೀಕ್ಷಿತ ರಾಜ ಆಗಿದ್ದ, ಏನಂತ ಯಾವ ರೀತಿ ತನ್ನ ಕರ್ತವ್ಯ ನಿಭಾಯಿಸಿದ. ಇದು ದೇವರ ಕೆಲಸ. ರಾಜ ಅಂದರೆ ದೇವರ ಪ್ರತಿನಿಧಿ. ದೇವರ ಪ್ರತಿನಿಧಿಯಾಗಿ ರಾಜ್ಯ ನಡೆಸಿದ ರೆಸ್ಪಾನ್ಸಿಬಲ್ ಕಿಂಗ್. ಇವರಿಗೆಲ್ಲ ರಾಜ ಆಗೋ ಮನಸ್ಸಿಲ್ಲ. ಈಗಿನ ಜನ ಹೆಂಗಿದ್ದಾರೆ, ಅಧಿಕಾರದ ಹುಚ್ಚ,
ಹೆಂಗಾರ ಮಾಡಿ ಅಧಿಕಾರಕ್ಕೆ ಬರಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಹಾಗಾಗಬೇಕು, ಈ ಮಿನಿಸ್ಟರ್ ಆ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಬೇಕು, ಎಲ್ಲರೂ ಒತ್ತಾಡ್ತಾರೆ ಇದಕ್ಕೆ. ಇವೆಲ್ಲ ರಾಜಸುಖ ಲೋಭೇನ, ದುರ್ಯೋಧನ ಗತೆ ಹೆಚ್ಚು ಕಡಿಮೆ. ಆ ಭಕ್ತರ ಈ ರೀತಿ ರಾಜರಾದವರಲ್ಲ ಅವರು. ಒಂದು ಭಗವಂತನ ಸೇವೆ, ಆ ಜವಾಬ್ದಾರಿ ತಗೊಂಡು ಭಗವಂತನ ಸೇವೆ ಅಂತ ಮಾಡ್ತಿದ್ರು. ಅದಕ್ಕೆ ಅವರಿಗೆ ರಾಜ ಋಷಿಗಳು ಇದ್ದಂಗಿದ್ರು ರಾಜರೆಲ್ಲ. ಈಗಿನ ನಮ್ಮ ಪ್ರಧಾನಮಂತ್ರಿನೂ ಹಂಗೆ ಇದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ಹಂಗೆ ಇದ್ದಾರೆ. ಪರ್ಸ್ನಲಿ ಏನು ಮಾಡ್ತಾ ಇಲ್ಲ, ಅವನ ದೇಶ ಸೇವಾ ವೆರಿ ಗುಡ್ ಬೇಕಿಂತವರು. ರೊಕ್ಕ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ ಅಧಿಕಾರ ನೋ. ಇವೆಲ್ಲ ದೇವರ ಒಂದು ಕೆಲಸ, ಕೃಷ್ಣನ ಕೆಲಸಪ್ಪ. ಆಯಿತು, ಸೇವೆ ಮಾಡಬೇಕು, ದೇವರ ಪ್ರತಿನಿಧಿಯಾಗಿ ರಾಜ್ಯ ನಡೆಸಿದರು. ರೆಸ್ಪಾನ್ಸಿಬಲ್ ಕಿಂಗ್. ಮತ್ತು ಕಲಿ ಪ್ರವೇಶ ಆಗ್ಲಾರ್ದಂಗೆ ನೋಡ್ಕೊಳ್ಳಿಕತ್ತಿತ್ತು. To see that the influence of Kali would not enter his kingdom. Munda, a devotee of the Lord never thinks of his household paraphernalia as his own, but surrenders everything for the service of the Lord. ರಾಜ ಆಗಿದ್ದಾನು, ಎಷ್ಟು ಧನ ಅದ, ಇದು ಎಲ್ಲ ನಂತಿದು. ಇಂಥ ಹುಚ್ಚರಲ್ಲ ಇವರೆಲ್ಲ. ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೃಷ್ಣನ್. ಅದು ಫ್ಯಾಕ್ಟ್ ಅದೇ. ಅರ್ತ್ ಇಸ್ ಗಾಡ್ಸ್ ಪ್ರಾಪರ್ಟಿ. ಎಷ್ಟು ಜನ ಬಂದು ಆಳಿದ್ರಿ ಜಗತ್ತ ಮೇಲೆ, ನಾನೇ ರಾಜ, ನಾನೇ ಅವರು ರಗಡಾಗಿ ಹೋದ್ರಿ. ಹಿರಣ್ಯಕಶಿಪು ಕಾಲಿಂದ ಹಿಡ್ಕೊಂಡು ಸತ್ಯುಗ, ತ್ರೇತ, ದ್ವಾಪರ, ಕಲಿ ರಾಜ ಮಾಡ್ತಾ ಇದ್ದಾರೆ. ಮಾಡಿದವರೆಲ್ಲ ಸತ್ ಹೋದ್ರು. ಈ ಭೂಮಿ ಇಲ್ಲೇ ಅದ. ಹಿಟ್ಲರ್ ಬಂದ, ಅವ ಹೋದ, ಹಿರಣ್ಯಕಶಿಪು ಎಲ್ಲ ಹೋಗ್ಬರು, ಎಲ್ಲರೂ ಹೋದ್ರು. ಫ್ರಾನ್ಸ್ ಈಸ್ ನೆಪೋಲಿಯನ್, ನೆಪೋಲಿಯನ್ ಈಸ್ ಫ್ರಾನ್ಸ್ ಅಂತ ಬರೆದಿದ್ದರಲ್ಲಿ ರೂಪಾಯಿ ನೋಡ್ತಾರದು. ಫ್ರಾನ್ಸ್ ಇಲ್ಲೇ ಅದ, ವೇರ್ ಈಸ್ ಮಿಸ್ಟರ್ ನೆಪೋಲಿಯನ್ ಅಂತ ಕೇಳ್ತಾರೆ. ಈ ರೀತಿ ಎಲ್ಲ ಬರುವುದು ಹೋಗುವುದು ನಡ್ತದೆ, ಎಲ್ಲ ಭಗವಂತಂತ. ಟ್ರೈನಲ್ಲಿ ಪ್ರವಾಸ ಮಾಡುವಾಗ ಎಷ್ಟು ಜನ ಬಂದು ಕೂಡ್ತಾರಲ್ಲ ಅಲ್ಲಿ ಟ್ರೈನ್ನಾಗ, ಇದು ನಮ್ದಿದು, ನನ್ನ ಬರ್ತ್, ಹೇಳಬಾರ್ದು, ರಿಸರ್ವೇಷನ್ ಅದ, ಕನ್ಫರ್ಮ್, ಕೂಡಪ್ಪ, ಮಲ್ಕೋಪ, ಇಷ್ಟು ತಾಸಿಗೆ ಅದ ಅಷ್ಟಲ್ಲ. ಆಮೇಲೆ ಇಳಿತಾನೆ, ಮತ್ತೊಬ್ಬ ಬರ್ತಾನೆ, ನಂದು ಅಂತಾನೆ. ಎಷ್ಟು ಕಾಲದಿಂದ ಹಿಂಗೆ ನಡೆದದಲ್ಲ, ಟ್ರೈನ್ನಾಗ ಹೋಗೋದು ಬರೋದು, ಹೋಗೋದು ಬರೋದು. ಟ್ರೈನ್ ಯಾರ ಪ್ರಾಪರ್ಟಿ ಅದ? ಭಾರತ ಸರ್ಕಾರ, ಭಾರತ ರೈಲ್ವೆ ಸರ್ಕಾರ ಅವ್ರದ್ದು, ನಮ್ದಲ್ಲ. ಅಷ್ಟೇ ಅಲರ್ಟ್ ಆಗಿರ್ತದೆ. ಹಂಗೆ ಅಷ್ಟೇ ಇಲ್ಲ, ಸ್ವಲ್ಪ ದಿವಸ ಇರುವುದು, ದೇವ್ರು ಕೊಟ್ಟಾನ, ಅವನ ಸೇವೆ ಮಾಡಿ ಟೈಮ್ ಮುಗಿದ್ಮೇಲೆ ಹೋಗೋದು ಅದು. ಅದಕ್ಕೆ ಅವ್ರ ಹತ್ರ ಎಷ್ಟೇ ಸಂಪತ್ತಿತ್ತಂದ್ರೂ ಅದು ನಮ್ದು ಅಲ್ಲ ಅನ್ನೋದು ಸರಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಸರೆಂಡರ್ಸ್ ಎವ್ರಿಥಿಂಗ್ ಫಾರ್ ದಿ ಸರ್ವಿಸ್ ಆಫ್ ದ ಲಾರ್ಡ್, ದೇರ್ ಬೈ ಲಿವಿಂಗ್ ಎಂಟಿಟೀಸ್ ಅಂಡರ್ ಅ ಡಿವೋಟೀಸ್ ಕೇರ್, get the opportunity for God realization by the management of a devotee master. ಇಂಥ ರಾಜರಿದ್ರೆ, ಪರೀಕ್ಷಿತನಂಥ ಮಹಾನುಭಾವರು, ಗ್ರೇಟ್ ಡಿವೋಟಿ ರಾಜ ಇದ್ದ ಅಂದರೆ ಪ್ರಜಾಗೂ ಎಲ್ಲ ಒಂದು ಅವಕಾಶ ಅಲ್ಲ. ಅವ್ರಿಗೂ ಕೃಷ್ಣ ಭಾವನಾಮೃತದಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಪ್ರಜಾನು ಕೃಷ್ಣ ಭಾವನ, ಅದು ರಾಜನ ಕರ್ತವ್ಯ. ಅದು ಏನು ನೋಡ್ತಿದ್ರು ರಾಜ? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ಮಾಡ್ಲಿಕ್ಕತ್ತಾರಿಲ್ಲೋ ನೋಡ್ತಿದ್ರು. ಮತ್ತು ಅಷ್ಟೇ ಅಲ್ಲ, ಮುಂದಿನ ಜನ್ಮದ ಬಗ್ಗೆನೂ ರಾಜ ವಿಚಾರ ಮಾಡ್ತಿದ್ದ ಅವ್ರದ್ದು. ಈಗ ಯಾರು ವಿಚಾರ ಮಾಡ್ತಾರೆ?
ಬರೀ ಎಕನಾಮಿಕ್ ಡೆವಲಪ್ಮೆಂಟ್ ಅದಾಗಬೇಕು, ಇದಾಗಬೇಕು, ಇನ್ನೂ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗಬೇಕು, ಇಂಥವೆಲ್ಲ ಒಂದು ಮಾತಾಡ್ತಾರೆ. ಸಂಸ್ಕೃತಿ ಬಗ್ಗೆ ಗಮನ ಬೇಕು. ಶರೀರ ಬಿಟ್ಟ ಮೇಲೆ ಮೋಕ್ಷಕ್ಕೆ ಹೋಗಬೇಕು, ಅದು ವಿಚಾರ ಮಾಡ್ತಿದ್ರು. ತಂದೆ ತಾಯಿನೂ ಮಕ್ಕಳ ಬಗ್ಗೆ ವಿಚಾರ ಮಾಡಬೇಕಿದನ್ನು. ಯಾರೂ ನಮ್ಮ ಮಕ್ಕಳು ಇಲ್ಲೇ ಇಲ್ಲ ಆ್ಯಕ್ಚುಲಿ. ಏನೋ ಕರ್ಮಾನುಸಾರ ಯಾವ ಜೀವ ನಮ್ಮ ಮಗನಾಗಿ ಬಂದ, ಮಗಳಾಗಿ ಬಂದಿರ್ತಾರೆ, ಅವ್ರಿಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹೊರತಾಗಿ ಕರೆಣ ನನ್ನ ಮಗ ಇವ, ಕರೆಣ ನನ್ನ ಮಗಳು ಇಲ್ಲ. ಹಂಗೆ ಯಾರು ಅಧಿಕಾರಿಗೆ ಬಂದರು, ಪ್ರಜಾ ಎಲ್ಲ ಡಿಪೆಂಡೆಂಟ್. ಸರಿ ಮಾರ್ಗದರ್ಶನ ತೋರಿಸ್ಬೇಕು, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಇದು ರಾಜನ ಜವಾಬ್ದಾರಿ. ಅಟ್ಯಾಚ್ಮೆಂಟ್, ಇನ್ನೊಂದು 5 ನಿಮಿಷ. ಅಟ್ಯಾಚ್ಮೆಂಟ್ ಫಾರ್ ಹೌಸ್ ಹೋಲ್ಡ್ ಪ್ಯಾರಫರ್ನಿಲಿಯಾ ಆ್ಯಂಡ್ ಫಾರ್ ಲಾರ್ಡ್ ಕೃಷ್ಣ ಗೋ ಪುವರ್ಲಿ ಟುಗೆದರ್. ಇತ್ತಾಗ ಸಂಸಾರದಲ್ಲಿನೂ ಭಾಳ ಆಸಕ್ತಿ ಇದ್ದೀನಿ ರೀ ನಾನು. ಕೃಷ್ಣನ ಮೇಲೇನೂ ನನಗೆ ಆಸಕ್ತಿ ಬರಲಿ, ಬರುವುದಿಲ್ಲ. ಗೋ ಪುವರ್ಲಿ ಟುಗೆದರ್, ಮ್ಯಾಚ್ ಆಗೋದಿಲ್ಲ. ಹೆಂಗೆ ಮ್ಯಾಚ್ ಆಗೋದಿಲ್ಲ? ಅದಕ್ಕೂ ಒಂದು ಉದಾಹರಣೆ ಪ್ರಭುಪಾದವರಿಗೆ ಕೊಟ್ಟಿದ್ದು. ಯಾವುದು ಉದಾಹರಣೆ ಅದು? ನೀರು ಎಣ್ಣೆ ಕೂಡುವುದಿಲ್ಲ. ನೀರು ಎಣ್ಣೆ ಕುಡ್ತದ? ಕುಡಂಗಿಲ್ಲ. ಅದು ಎಣ್ಣೆ ಚಟಕ್ ಕುಡಿಬಿಡ್ತದೆ. ನೀರು ಕುಡ್ತದೆ, ನೀರು ಎಣ್ಣೆ ಮ್ಯಾಚ್ ಆಗೋದಿಲ್ಲ. ಹಂಗೆ ಆತ್ಮ, ನಾವು ಜೀವಾತ್ಮ, ಇದು ಆಧ್ಯಾತ್ಮಿಕ ಶಕ್ತಿ ಭಗವಂತಂದು. ಈ ಭೌತಿಕ ಪ್ರಪಂಚ ಅಂದರೆ ವಾಟರ್ ಆ್ಯಂಡ್ ಆಯಿಲ್ ಇದ್ದರೆ ಮ್ಯಾಚ್ ಆಗ. ನಾವು ಆಧ್ಯಾತ್ಮಿಕ ಜೀವಾತ್ಮ, ಕೃಷ್ಣನೂ ಆಧ್ಯಾತ್ಮಿಕ ಭಗವಂತನ ಸೇವೆ. ಅದು ಆಯಿಲ್ ಕೂಡಿಬಿಡುತ್ತದೆ, ಮ್ಯಾಚ್ ಆಗಿಬಿಡುತ್ತದೆ. ಅದಕ್ಕೆ ಭಗವಂತನ ಕಡೆ ನಮ್ಮ ಅಟ್ಯಾಚ್ಮೆಂಟ್ ಬೆಳಿಬೇಕು. ಸಂಸಾರದಲ್ಲಿಯೂ ಆಸಕ್ತಿ ಇರಬೇಕು, ಅವು ಮ್ಯಾಚ್ ಆಗೋದಿಲ್ಲ. One attachment is the path of darkness and the other attachment is the path of light. ಮುಂದೆ ಪ್ರಭುಪಾದ ಸ್ಪಷ್ಟ ಮಾಡ್ಯಾರ. ಒಂದು ಅಟ್ಯಾಚ್ಮೆಂಟ್ ಕತ್ಲಿ ಕಡೆ ಹೋಯ್ತದೆ, ಹೌಸ್ ಹೋಲ್ಡ್ ಸಂಸಾರದಲ್ಲಿ ಆಸಕ್ತಿ, ಅಜ್ಞಾನ, ಇನ್ನೂ ತಮೋಗುಣ ಹೋಗ್ತದೆ. ಇನ್ನೊಂದು ಮೋಕ್ಷದ ಕಡೆ. ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೇ ತಮೋದ್ವಾರಂ ದೂಷಿತ ಸಂಗಿ ಸಂಗಮ್. ಇನ್ನೊಂದು ಈ ಕಡೆ ಅಟ್ಯಾಚ್ಮೆಂಟ್, ಇಲ್ಲೇ ಒದ್ದಾಡಲಿಕ್ಕೆ ಮತ್ತು ಹುಟ್ಟು ಬರಲಿಕ್ಕೆ. ಅದಕ್ಕೆ ಈಗ ಟೈಮ್, ಅಟ್ಯಾಚ್ಮೆಂಟ್ ಎಲ್ಲ ಟ್ರಾನ್ಸ್ಫರ್ ಆಗಬೇಕು. ಸಂಸಾರದಿಂದ ತೆಗೆದು ಕೃಷ್ಣನ ಮೇಲೆ ಬೆಳೆಸ್ಬೇಕು. ಆ ಕೃಷ್ಣನ ಕಡೆ ಬೆಳೆಸ್ಲಿಕ್ಕೆ ಏನು ಮಾಡಬೇಕು? ಮನೆಯಲ್ಲೇ ಕೊಡಬೇಕು. ದೇವಸ್ಥಾನಿಗೆ ಬರ್ರಿ, ರಾಯಾಪುರ, ಇಲ್ಲಿ ಗೋವರ್ಧನ, ಮೇಲಿದ ಮೇಲೆ ಕಾರ್ಯಕ್ರಮ ಅವೆಲ್ಲ ಭಾಗವಹಿಸಿ ಆಮೇಲೆ ಭಕ್ತಿ ಸೇವೆಯಲ್ಲಿ ಪ್ರಗತಿ ಆಗ್ತದೆ. ವೇರ್ ದೇರ್ ಈಸ್ ಲೈಟ್ ದೇರ್ ಈಸ್ ನೋ ಡಾರ್ಕ್ನೆಸ್, ಆ್ಯಂಡ್ ವೇರ್ ದೇರ್ ಈಸ್ ಡಾರ್ಕ್ನೆಸ್ ದೇರ್ ಈಸ್ ನೋ ಲೈಟ್. ಬಟ್ ಅನ್ ಎಕ್ಸ್ಪರ್ಟ್ ಡಿವೋಟಿ ಕ್ಯಾನ್ ಟರ್ನ್ ಎವ್ರಿಥಿಂಗ್ ಟು ದಿ ಪಾತ್ ಆಫ್ ಲೈಟ್ by an attitude of service to the Lord. And the best example here is the Pandavas. ಇದು ಎಲ್ಲಿ ಬೆಳಕದ ಅಲ್ಲಿ ಕತ್ಲಿ ಇರೋದಿಲ್ಲ, ಎಲ್ಲಿ ಕತ್ಲಿ ಅದ ಅಲ್ಲಿ ಬೆಳಕು ಬರಂಗಿಲ್ಲ. ಹಿಂಗೆ ಕೃಷ್ಣ ಸೂರ್ಯ ಸಮಾನ್, ಮಾಯಾ ಹೋ ಅಂಧಕಾರ, ಜಹಾ ಕೃಷ್ಣ ವಹಾ ನಹಿ ಮಾಯಾ ಕಾ ಅಧಿಕಾರ. ಕೃಷ್ಣಗೆ ಸೂರ್ಯ ಹೋಲಿಸ್ಲಿಕ್ಕತ್ತಾರ. ಮಾಯಾ ಅಂದ್ರೆ ಅಂಧಕಾರ. ಎಲ್ಲಿ ಕೃಷ್ಣ ಇದ್ದಾನ ಮಾಯಾ ಬರಲಿಕ್ಕೆ ಸಿಕ್ಕಿಲ್ಲ. ಆದರೆ ಎಕ್ಸ್ಪರ್ಟ್ ಡಿವೋಟಿ ಯಾರು ಇರ್ತಾರ ಅವ್ರೇನು ಮಾಡ್ತಾರೆ? ಎಲ್ಲನೂ ಎವ್ರಿಥಿಂಗ್ ಟು ದ ಪಾತ್ ಆಫ್ ಲೈಟ್, ಎಲ್ಲನೂ ದೇವರು ಕೊಟ್ಟಿದ್ದು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿ ಮೋಕ್ಷಕ್ಕೆ ತರಲಿಕ್ಕೆ ಬರ್ತದೆ. ಎಕ್ಸ್ಪರ್ಟ್ ಡಿವೋಟಿ ಬೇಕದಕ್ಕೆ. ಉದಾಹರಣೆ, ಪಾಂಡವರ ಉದಾಹರಣೆ ಕೊಡಲಿಕ್ಕೆ Maharaj Yudhishthira and householders like him can turn everything to light by dovetailing so-called material assets in the service of the Lord. But one who is not trained or is unable to turn everything
to the service of the Lord, Nirbandha Krishna Sambandhe, must give up all material connections before he can be fit to hear and chant the glories of the Lord. Or in other words, one who has seriously heard Srimad Bhagavatam for even one day, like Parikshit Maharaj, from a fit personality like Shukadeva Goswami, may be able to lose all affinity for material things. There is no utility simply in imitating Maharaj Parikshit and hearing Bhagavatam from professional men even for 700 years. To take Srimad Bhagavatam as a means of maintaining family expenditure is the grossest type of nama parad, offense to the feet of the Lord. Sarva shubha kriya samyam api pramada. ಸ್ವಲ್ಪ ಹೇಳ್ಬಿಡ್ತೀನಿ, ಓದಿದ್ದೆ. ಮಹಾರಾಜ ಯುಧಿಷ್ಠಿರಂಥವರು ಪಾಂಡವರು ಎಕ್ಸ್ಪರ್ಟ್ಸ್. ಯುಧಿಷ್ಠಿರ ಇಡೀ ಜಗತ್ತಿನ ಚಕ್ರವರ್ತಿ. ಎಲ್ಲನೂ ಭಗವಂತನ ಸೇವೆಗೆ ಹೆಂಗೆ ಉಪಯೋಗ ಮಾಡಿದ. ಒಂದು ಉದಾಹರಣೆ ಕೊಡ್ತೀನಿ. ಇಡೀ ಜೀವನನ ಹಂಗದ ಅವ್ರದ್ದು. ಒಂದು ಉದಾಹರಣೆ, ರಾಜಸೂಯ ಯಜ್ಞ ಮಾಡಿದರು. ರಾಜಸೂಯ ಯಜ್ಞ ಯಾರು ಮಾಡ್ತಾರೆ, ವರ್ಲ್ಡಿಗೆ ನಂಬರ್ 1 ಸೂಪರ್ ಪವರ್ ಆದಂಗೆ ಅವರು. ಬಾಕಿ ಎಲ್ಲ ರಾಜರ ಸಬಾರ್ಡಿನೇಟ್. ಇವ್ರಿಗೆ ಏನಂತಾರ, ಎಂಪ್ರರ್, ಚಕ್ರವರ್ತಿ. ಬಾಕಿ ಸಣ್ಣ ಸಣ್ಣ ರಾಜರು ಮೋಸ್ಟ್ ಸೂಪರ್ ಪವರ್ ಆಗಿಬಿಡ್ತಾರೆ. ಯುಧಿಷ್ಠಿರ ಪಾಂಡವರು ಮಾಡಿದ್ರು ಅದನ್ನು. ಎದರ ಸಲುವಾಗಿ ಮಾಡಿದ್ರು? ತಮ್ಮ ಗುಣಗಾನಕ್ಕಲ್ಲ. ಕೃಷ್ಣ ಪರಮ ದೇವೋತ್ತಮ ಪುರುಷ, ಇದು ಜಗತ್ತಿಗೆ ತೋರಿಸ್ಲಿಕ್ಕೆ ಮಾಡಿದ್ರು ಅದನ್ನು. ನೋಡ್ರಿ, ಅವ್ರ ವಿಚಾರ ಬದಲದ. ಬಾಕಿ ಯಾರು ಮಾಡಿದ್ರೆ ನೋಡಿಲ್ಲ ನಾನು ಅನ್ಕೋತ ಮುಂದೆ ಬಂದ್ಬಿಡ್ತಾರೆ. ಕೃಷ್ಣನ ಮೊದಲೇ ಪೂಜಾ ಮಾಡಿದ್ರು. ಇಡೀ ಜಗತ್ತಿಗೆ ತೋರಿಸ್ಬೇಕಾಗ್ಯದ ಕೃಷ್ಣ ಪರಮ ದೇವೋತ್ತಮ ಪುರುಷ. ಅದಕ್ಕೆ ಏನೆಲ್ಲ ಮಾಡ್ತಾರೆ ಭಕ್ತರು, ಆ ಭಗವಂತನ ಗುಣಗಾನಕ್ಕೆ. ಪ್ರಭುಪಾದರ ಹತ್ರ ಏನೂ ಇರಲಿಲ್ಲ, ರೊಕ್ಕ ಬರೀ 40 ರೂಪಾಯಿ ತೊಗೊಂಡು ಹೋದರು. ಅಮೇರಿಕಾ ಹೋದ್ಮೇಲೆ ಜಗ್ಗಿ ಬಂತು. ಅಲ್ಲಿ ಚಕ 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 ಪ್ಯಾಲೇಸ್ ಆಫ್ ಗೋಲ್ಡ್ ಕಟ್ಟಿದ್ರು. ಅವ್ರಿಗೆ ಆದಾಗಿರಲಿಲ್ಲ. ಅವರು ಏನೆಲ್ಲ ಬಂತು, ಆ ಕೃಷ್ಣನ ಗ್ಲೋರಿಫಿಕೇಶನ್. ಈಗ ರಾಯಪುರದಲ್ಲೇ ದೊಡ್ಡ ದೇವಸ್ಥಾನ ಬರ್ಲಿಕ್ಕತ್ತದ. ಎದು ಕಟ್ಲಿಕ್ಕತ್ತಾರಿಪ್ಪ ಅಷ್ಟು ದೊಡ್ಡ ಗುಡಿ? ಕೃಷ್ಣನ ಗ್ಲೋರಿಫಿಕೇಶನ್ ಆಗಲಿ, ಕೃಷ್ಣನ ಭಾಗವತ ಗೀತಾ ಇದರ ಪ್ರಚಾರ ಆಗಲಿ, ಭಗವಂತನ ನಾಮ. ಇಷ್ಟೇ ಒಂದು ಉದ್ದೇಶ. ಮತ್ತು ಇಲ್ಲಿ ಪ್ರೂಪರ್ ಲಾಸ್ಟ್ ಪಾಯಿಂಟ್ ಬರ್ತಾರೆ. ಯಾರೋ ಭಾಗವತ ಕೇಳಿದರು. ಈ ಪ್ರೊಫೆಷ್ನಲ್ ಮ್ಯಾನ್ ಯಾರು ಇದು ಭಾಗವತ ಹೇಳೋದು ಒಂದು ಉದ್ಯೋಗ ಮಾಡ್ಕೊಂಡಿರ್ತಾರೆ. ಪ್ರೊಫೆಷನ್ ಅದು. ಯಾರೋ ಬಿಸ್ನೆಸ್ ಮಾಡ್ತಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರು, ಚಾರ್ಟರ್ಡ್ ಅಕೌಂಟೆಂಟ್, ಎಲ್ಲೋ ಜಾಬ್ ಮಾಡೋದು, ಎಲ್ಲ ಪ್ರೊಫೆಷನ್ ನಾವು. ಆಲ್ ರೈಟ್, ಏನು ತೊಂದರೆ ಇಲ್ಲ. ಆದರೆ ಈ ಭಾಗವತ ಹೇಳೋದೊಂದು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಇದು ಹೇಳಿದ್ದಕ್ಕೆ ಇಷ್ಟು ರೊಕ್ಕ ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ರೂಪಾಯಿ ಬರ್ತಾರೆ. ಇಲ್ಲಿ 7 ದಿವಸ ಅಲ್ಲ, 700 ವರ್ಷ ಕೇಳಿದರೂ ಏನು ಲಾಭ ಇಲ್ಲ ಹೇಳ್ತಾರೆ. ಆ್ಯಂಡ್ ಹಿಯರಿಂಗ್ ಭಾಗವತಂ ಫ್ರಮ್ ಪ್ರೊಫೆಷನಲ್ ಮೆನ್ ಈವನ್ ಫಾರ್ 700 ಇಯರ್ಸ್ ಏನು ಉಪಯೋಗ ಇಲ್ಲ. To take Srimad Bhagavatam as a means of maintaining family expenditure. ಇದರಿಂದ ರೊಕ್ಕ ಬರ್ತದೆ, ರೊಕ್ಕಿಂದ ನಾನು ಮಂಥನ ನಡೆಸ್ಬೋದು. is the grossest type of ನಾಮ ಅಪರಾಧ. ನೋಡ್ರಿ ಎಷ್ಟು ಡೇಂಜರಸ್ ಅದ ಇದು. ರೊಕ್ಕ ಬರ್ತದೆ ಕೈಗೆ, ಸ್ವತಃ ಬಳಸಿಬಿಟ್ವಿ. grossest type of nama para.
ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಬೇಡಿ. ಯಾರೋ ಡೊನೇಷನ್ ಕೊಟ್ಟು ತರಿಲಿ ಇಸ್ಕೊಂಡು ಪಾಕೆಟ್ನ ಹಾಕಿ ನಾನಾ ಮಜಾ ಮಾಡ್ತೀನಿ ಬಿಟ್ಟರೆ ಗ್ರಾಸೆಸ್ ಟೈಪ್ ಆಫ್ ನಾಮ ಅಪರಾಧ ಅಟ್ ದ ಫೀಟ್ ಆಫ್ ದ ಲಾರ್ಡ್. ಅದಕ್ಕೆ ಇವೆಲ್ಲ ಮಾಡಬಾರದು. ಇವತ್ತು ತಾತ್ಪರ್ಯ ಪೂರ್ಣ ಆಗ್ಯದ. 2ನೇ ಶ್ಲೋಕ. ನಾಳೆ ಬೆಳಗ್ಗೆ 3-4 ನೋಡೋಣಂತು. ತಾತ್ಪರ್ಯ ಹೊಡೆದದ. ಸ್ವಲ್ಪ ಚರ್ಚೆ ಮಾಡ್ಕೊತ ಹೋಗೋಣ. ಗಡಬಡ ಮಾಡುವಂಥವಲ್ಲ ಇವೆಲ್ಲ. ಇವತ್ತು ಸೋಮವಾರ ಅಕ್ಷಯ್ ಪಾರ್ಕ್ ಅಲ್ಲಿ ಕಾರ್ಯಕ್ರಮದ. ಇವತ್ತು ಸಮುದಾಯ ಭವನದಲ್ಲಿ 6 ಗಂಟೆಗೆ ಬರೋಬ್ಬರ ಶುರು ಮಾಡೋಣ. ದಯಮಾಡಿ ಎಲ್ಲರೂ ಬರ್ರಿ, ಒಳ್ಳೆಯ ಉತ್ಸಾಹದಿಂದ ಬಂದು ಭಾಗವಹಿಸ್ಬೇಕು. 6 ಗಂಟೆಗೆ ತುಳಸಿ ಆರತಿ ಮಾಡಿ, ನಗರ ಸಂಕೀರ್ತನ ಮಾಡಿ, ಆಮೇಲೆ ಸಂಧ್ಯಾ ಆರತಿ ಮಾಡಿ ಗೀತಾ ಪ್ರವಚನ ಮುಂದುವರಿಸೋಣ. ಇವತ್ತು ಬಹುಶಃ 9.7 ನಿನ್ನಾಗ್ಯದ ಕಾಣುತ್ತೆ. 9.8 ನೋಡೋಣ. 9.8 ಗೀತಾ ಇಲ್ಲಿ ನೆನೆಸ್ತೇನೆ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. श्रीला प्रभुपाद की जय. धन्यवाद. हरि